ನನ್ನ ಹೊಟ್ಟೆಲಿರೋ ಮಗುನ ನೀನೇ ಕಾಪಾಡಬೇಕು ರಾಜಲಕ್ಷ್ಮಿ. ಶೌರ್ಯದಿಂದ ನಾನು ತಾಯಿ ಆಗ್ತಾ ಇದ್ದೀನಿ. ರಾಜಲಕ್ಷ್ಮಿನೇ ಬೇಕು ಅಂತ ನೀವು ಬೇಡ್ಕೊಂಡಾಗ ಮೊನ್ನೆ ದೇವಸ್ಥಾನದ ಕಲ್ಯಾಣಿಯಲ್ಲಿ ಆ ರಾಜಲಕ್ಷ್ಮಿನ ಸಾಯಿಸ್ಬೇಕು ಅಂತ ನೋಡ್ದೆ. ಶೌರ್ಯ ಸರ್, ನಿಮ್ ಮೇಲ್ ಪ್ರೀತಿ ಇರೋದ್ರಿಂದಾನೇ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ನೀವ್ ನೋಡಿದ್ರೆ ಅವಳಿಗೋಸ್ಕರ ಹೋಗಿ ಒಂದ್ಸಲ ಸಾವಗ ಹತ್ರ ಆಗಿದ್ರಿ. ಆಗ್ಲೂ ಕೂಡ ನಾನೇ ನಿಮ್ಮನ್ನ ಕಾಪಾಡಿದ್ದು. ಆದ್ರೆ ಇವಾಗ ನೋಡಿದ್ರೆ ಅವಳಿಗೋಸ್ಕರ ಸಾಯೋದು ಅಂದ್ರೆ ಏನು ಸರ್? ಶೌರ್ಯ ಸರ್, ಇದೇಳಿ ಸರ್. ಆ ರಾಜಲಕ್ಷ್ಮಿ ನಿಮ್ಮನ್ನ ದ್ವೇಷಿಸ್ತಿದ್ದಾಳೆ. ಕೊನೆಗೆ ಅವ್ರ ಅಮ್ಮ ನಿಮ್ಮ ಮನೆಗೆ ಬಂದಾಗ್ಲೂ ಕೂಡ ನಿಮ್ಮ ದ್ವೇಷ ಮಾಡೋ ಹಾಗೆ ಮಾಡಿದೆ ನಾನು. ನಿನ್ನ ನಿಜ ಸ್ವರೂಪ ನೋಡಿ ನಿನ್ನ ಮೇಲೆ ಅಸಹ್ಯ ಬರೋ ಹಾಗೆ ಮಾಡಿದೆ. ಇನ್ನೀವ ಫ್ಯಾಮಿಲಿಯಿಂದ ದೂರ ಆದ್ರಿ ಅಂತ ಅನ್ಕೊಂಡೆ. ಇನ್ ಮುಂದೆ ನೀವ್ ನನ್ನವ್ರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹೇಗ್ ಬಲವಂತವಾಗಿ ಮದ್ವೆ ಆಗ್ತೀರಾ ಅನ್ಕೊಂಡಿರ್ಲಿಲ್ಲ. ಬೇರೆಯವ್ರ ಸಾವ್ಗೆ ನೀವ್ ಯಾಕೆ ಅಡ್ಡ ಬಂದ್ರಿ? ಶೌರ್ಯ ಸರ್, ಶೌರ್ಯ ಸರ್, ಎದ್ದೇಳಿ ಸರ್, ಎದ್ದೇಳಿ ಸರ್. ನೀವು ನನ್ನವರು ಸರ್, ನೀವು ನನ್ಗೆ ಸೇರ್ಬೇಕು. ನೀವು ಅವಳು ಗಂಡ ಆಗಿ ಸತ್ರೆ ನಾನ್ ನಿಮಗೆ ಹೆಂಡತಿ ಆಗಿ ಸಾಯ್ತೀನಿ. ನಿಮ್ ಹೆಂಡತಿಯಾಗಿ ಸಾಯ್ತೀನಿ ಸರ್. ನಿಮ್ಮ ಹತ್ರನೇ ಬರ್ತೀನಿ, ನಿಮ್ಮ ಹತ್ರನೇ ಬರ್ತೀನಿ. ಅಸ್ಮಿತಾ, ಅಸ್ಮಿತಾ, ದೊಡ್ಡಮ್ಮ ಹೆದರ್ಕೋಬೇಡಿ. ಸುಡಲ್ಲ. ನೀನು ಎಷ್ಟೇ ಸಲ ಶೂಟ್ ಮಾಡಿದ್ರು ಅದು ಸುಡಲ್ಲ. ಶೌರ್ಯ, ಶೌರ್ಯ ಸರ್. ಹೌದು, ಅದರಲ್ಲಿರೋದು ಡಮ್ಮಿ ಬುಲೆಟ್ಸ್. ಇದು ಕೂಡ ಡಮ್ಮಿ ಬ್ಲಡ್.
ನಿಮ್ಮ ಅಪ್ಪನ ರೂಮಿಂದ ನೀನ್ ತಂದಿರೋ ರಿವಾಲ್ವರ್ ಇಂದ ಹೇಗೆ ಡಮ್ಮಿ ಬುಲೆಟ್ಸ್ ಫೈರ್ ಆಯ್ತು ಅಂತ ಯೋಚನೆ ಮಾಡಿದ್ಯಾ? ಏಯ್ 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 ಎದ್ದೇಳೋ ಏಯ್ ಎದ್ದೇಳೋ ಹೇಳ್ತಿರೋದು ನಿನಗೆ ಎದ್ದೇಳ್ತೀಯೋ ಇಲ್ವೋ ಏ ಕುಡುಕ್ ನನ್ ಮಗ್ನೆ ಏನೋ ಅಡ್ಡ ಮಲ್ಕೊಂಡಿದ್ಯಾ ಏಯ್ ಎದ್ದೇಳೋ ಏಯ್ ಏಯ್ ಎದ್ದೇಳೋ ನಿನ್ಗೆ ಹೇಳ್ತಿರೋದು ಏಯ್ ಅಯ್ಯೋ ಕುಡುಕ್ ನನ್ ಮಗ್ನೆ ರೋಡ್ ಗಡ್ಡ ಮಲ್ಕೊಂಡಿದ್ಯಲ್ಲೋ ಎದ್ದೇಳೋ ಎದ್ದೇಳೋ ಅಯ್ಯೋ ಎಷ್ಟೋ ನಿನ್ನ ಎಪ್ಸೋದು ಎದ್ದೇಳೋ ಇವನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಲ್ಲೇ ತಾಕ್ತೀನಿ ಬೇಡ ಕಲ್ಲೆ ತಾಕೋದೆಲ್ಲ ಏನು ಬೇಡ. ನಾನೇ ಎದ್ದೇಳ್ತೀನಿ. ಏಯ್ ಎದ್ದೇಳೋ ಫಸ್ಟ್ ಎದ್ದೇಳ್ತೀನಿ. ಎದ್ದೇಳ್ತಾ ಇದ್ದೇನೆ. ನನ್ನ ಬಾಟ್ಲು ಇದು ಒಂದು ಸಿಪ್ ಹೊಡೆದ್ಬಿಟ್ಟು ಎದ್ದೇಳ್ತೇನೆ. ಎದ್ದೇಳ್ತಾ ಇದ್ದೀನಮ್ಮ. ಬರ್ತೀನಮ್ಮ. ಐಮ್ ಸ್ಟಡಿ. ಬರ್ತೀನಮ್ಮ. ನಾ ಚಪ್ಪಲೆ ಬಾ. ಬರ್ತೀನಮ್ಮ. ಬರ್ತೀನಿ. ನಿನ್ ರಿವಾಲ್ವರ್ ಅಲ್ಲಿ ಬುಲೆಟ್ಸು ನನಗೆ ಅಂಟಿರೋ ಈ ಬ್ಲಡ್ ಮಾತ್ರ ಅಲ್ಲ, ಅದು ಕೂಡ ಡಮ್ಮಿನೇ. ಅಲ್ಲೋಡು, ನಿಜವಾದ ರಾಜಲಕ್ಷ್ಮಿ ಅಲ್ಲಿದ್ದಾಳೆ ನೋಡು.
ತುಂಬಾನೇ ನಿಜ ತಿಳ್ಕೊಬೇಕು ಅಂತ ಒಂದ್ಸಲ ಮದ್ವೆ ನಾಟಕ ಮಾಡ್ದೆ ಅಷ್ಟೇ. ಆದ್ರೆ ನೀನ್ ಅದನ್ನ ಡಿಲೀಟ್ ಮಾಡ್ದೆ. ಮತ್ತೆ ನಾನು ಏನೇ ಹೇಳಿದ್ರು ನೀ ಸತ್ರು ಕೂಡ ನೀನ್ ಮಾಡಿರೋ ಪಾಪಗಳು ಪ್ಲಾನ್ ಎಲ್ಲ ನನಗೆ ಹೇಳೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಈ ಪ್ಲಾನ್ ಮಾಡ್ದೆ. ಏನೋ ಸತ್ತೋಗಿರೋ ತರ ಸಣ್ಣ ರೀಲ್ ಮಾಡ್ದೆ. ಅದು ರೆಕಾರ್ಡೆಡ್ ಅಲ್ದೆ ಲೈವ್ ಆಗಿ ರಾಜಲಕ್ಷ್ಮಿಗೆ, ಅತ್ತೆಗೆ, ಎಲ್ರಿಗೂ ನಿಜ ಗೊತ್ತಾಗೋ ತರ ನೀನೇ ಮಾಡ್ದೆ. ಅಯ್ಯೋ ಪೆದ್ದ ಸ್ಮಿತಾ, ಅಷ್ಟಕ್ಕೂ ನಾಳೆ ಮದ್ವೆ ಇಟ್ಕೊಂಡು ಇವತ್ ನಾನು ರಾಜಲಕ್ಷ್ಮಿ ಜೊತೆ ಬಲವಂತವಾಗಿ ಯಾಕೆ ಮದ್ವೆ ಆಗ್ತೀನಿ ಅಂತ ಯೋಚನೆ ಮಾಡ್ದ್ಯಾ? ಎಲ್ಲರ ಆಶೀರ್ವಾದದಿಂದ ನನ್ನ ರಾಜಲಕ್ಷ್ಮಿ ಇಷ್ಟದಿಂದಾನೆ ರಾಜಾರಾಮ್ ಅವರಿಟ್ಟಿರೋ ಮುಹೂರ್ತದಲ್ಲೇನೆ ರಾಜಲಕ್ಷ್ಮಿನ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ನಮ್ಮ ಮದ್ವೆಗೆ ಎಲ್ರೂ ಇನ್ವೈಟೆಡ್, ನೀನೊಬ್ಬಳನ್ನ ಬಿಟ್ಟು. ಹೋಗು, ಇನ್ಮೇಲಾದ್ರೂ ನ್ಯಾಯವಾಗಿ ಬದುಕು. ಹೋಗು. ಏಯ್ ಹೋಗು. ಅಷ್ಟಕ್ಕೂ ನೀನ್ ಮದ್ವೆ ಕ್ಯಾನ್ಸಲ್ ಮಾಡೋದು ಅಂದ್ರೆ ಏನರ್ಥ? ನನ್ ಪ್ರೀತಿನ ಬೇಡ ಅಂತ ಹೇಳೋದೇನು? ಅಷ್ಟಕ್ಕೂ ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ ರಾಜಿ? ಅಯ್ಯೋ ರಾಜಲಕ್ಷ್ಮಿ, ನಿನಗೆ ಅಸ್ಮಿತಾ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವಳೊಂಥರ ದೊಡ್ಡ ರಾಕ್ಷಸಿ ಇದ್ದಾಗೆ. ಪ್ರೆಗ್ನೆಂಟ್ ಅಂತ ಮತ್ತೆ ಏನೋ ಸ್ಕೆಚ್ ಹಾಕಿದ್ದಾಳೆ. ರಾಜಲಕ್ಷ್ಮಿ, ಅವಳ ಮಾತು ನೀನ್ ನಂಬೇಡ. ಅವಳು ಹೇಳೋದೆಲ್ಲ ಬರೀ ಸುಳ್ಳು. ಹೇ ರಾಜಿ, ಏನಿದು? ಎದ್ದೇಳು. ಏನ್ ಮಾಡ್ತಿದ್ದೆ ನೀನು? ನಿನ್ಗೇನಾದ್ರು ಹುಚ್ಚ? ಇವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಹಾಗೆಲ್ಲ ಏನಿಲ್ಲ ರಾಜಿ. ನೀವ್ ಎಷ್ಟ್ ಹೇಳಿದ್ರು ಅದನ್ನ ನಂಬದೆ. ಮಾತುಗಳಲ್ಲೇ ನಿಮ್ಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ.
ನನ್ನ ಕ್ಷಮಿಸ್ಬಿಡಿ ಸರ್. ರಾಜಿ ರಾಜಿ ಇದೆಲ್ಲ ಬೇಕು ಅಂತ ಮಾಡ್ದ್ಯಾ? ಅಸ್ಮಿತಾ ಇಂದನೇ ಅಲ್ವಾ ನೀನ್ ನನ್ನ ಅನುಮಾನದಿಂದ ನೋಡಿದ್ದು? ಈಗಾದ್ರೂ ನನ್ನ ಬಗ್ಗೆ ಅರ್ಥ ಆಯ್ತು, ನನಗೆ ಅಷ್ಟೇ ಸಾಕು. ಶೌರ್ಯ, ನಿನ್ನ ರೂಮಲ್ಲಿ ಹುಡುಗಿನ ನೋಡಿ ಆ ಹುಡುಗಿ ಹೇಳ್ತಿರೋದೆಲ್ಲ ನಿಜನೇ ಅಂತ ನಂಬಿ ನಿನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆಪ್ಪ. ದಯವಿಟ್ಟು ನನ್ನ ಕ್ಷಮಿಸಪ್ಪ. ಅತ್ತೆ, ಏನಿದು? ನೀವು ಆ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬಿಡಿ. ನಿಮಗೆ ನಿಜ ಗೊತ್ತಾಯ್ತು, ಅಷ್ಟೇ ಸಾಕು ನಂಗೆ. ರಾಜಿ ಅಳ್ಬೇಡ, ಅತ್ರೆ ಕಣ್ಣೆಲ್ಲ ಊದ್ಕೊಂಡ್ಬಿಡುತ್ತೆ. ನಾಳೆ ನಿನ್ ಮದ್ವೆ ಬೇರೆ. ಅದ್ಯಾ ಸೀನು, ನಿಜವಾಗ್ಲೂ ನಿಮ್ ಹೆಲ್ಪ್ ಇಲ್ಲ ಅಂದಿದ್ರೆ ನಾನು ಇವಾಗ ಕೂಡ ಆ ಅಸ್ಮಿತಾ ಹಾಕಿ ಟ್ರ್ಯಾಪ್ ಇಂದ ಹೊರಗೆ ಬರಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಮಾವನ್ ಜೊತೆ ಮದ್ವೆ ಆಗ್ತಿರ್ಬೇಕಾದ್ರೆ ನನಗ್ ತುಂಬಾ ಸಲ ನೀನ್ ಹೇಳ್ದೆ ನನ್ ಮದ್ವೆ ನಿಲ್ಸೋದಕ್ಕೆ ಮಾವನ್ನ ನಿನ್ ಮದ್ವೆ ಮಾಡ್ಕೊಂಡೆ ಅಂತ. ನಾನ್ ನಮ್ದೇ ಅಪಾರ್ಥ ಮಾಡ್ಕೊಂಡೆ. ಸಾರಿ ಆದ್ಯ. ಪರವಾಗಿಲ್ಲ ರಾಜಿ, ನನ್ ಪ್ರಯತ್ನ ಅವಾಗ ಫಲಿಸ್ದೆ ಹೋದ್ರು ಈಗ ಫಲಿತಾಂಶನ್ ಕೊಟ್ಟಿದ್ಯಲ್ಲ, ಅಷ್ಟೇ ಸಾಕು ನನಗೆ. ನಮ್ ರಾಜಿ ದೆಸೆಯಿಂದ ಪ್ರೀತಿಸ್ತಿದ್ದ ನೀವಿಬ್ರು ಒಂದಾದ್ರೆ ಈಗ ನಿಮ್ಮಿಬ್ರಿಂದ ನಮ್ಮ ರಾಜಿ ಶೌರ್ಯ ಇಬ್ರು ಒಂದಾಗ್ತಿದ್ದಾರೆ. ನನ್ನಿಬ್ರು ಹೆಣ್ಮಕ್ಳು ಅವ್ರು ಪ್ರೀತಿಸಿದ ಹುಡುಗನ ಜೊತೆನಲ್ಲೇ ಮದ್ವೆ ಮಾಡ್ಕೊಳ್ತಿದ್ದಾರೆ. ನನಗಿಷ್ಟೇ ಸಾಕು, ಇಷ್ಟೇ ಸಾಕು. ನಾವು ಒಂದಾಗಿದ್ದೇನೋ ನಿಜಾನೇ, ಆದರೆ ಸಂತೋಷ ಮಾತ್ರ ಇಲ್ಲ ಅತ್ತೆ. ತಾಳಿ ಕಟ್ದಾಗ್ಲಿಂದ ತಲೆ ಕೆಳಗಾಗಿದೆ ನನ್ನ ಬದುಕು. ಈ ಶೌರ್ಯ ಥರ ನನ್ನ ಮೇಲಿರೋ ಅಪವಾದ ಕೂಡ ದೂರ ಆಗುವಂಥ ಅದೃಷ್ಟ ನನಗೆ ಯಾವಾಗ ಬರುತ್ತೋ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಪ್ಪ. ಅದರಲ್ಲಿರೋದು ಡಮ್ಮಿ ಬುಲೆಟ್ಸ್, ಇದು ಕೂಡ ಡಮ್ಮಿ ಬ್ಲಡ್. ನಿನ್ನಿಂದ ನಿಜ ಹೇಳಿಸ್ಬೇಕು ಅಂತ ಒಂದ್ಸಲ ನಿನ್ ಜೊತೆ ಮದುವೆ ನಾಟಕ ಆಡ್ದೆ, ಆದ್ರೆ ನೀನ್ ಅದನ್ನ ಡಿಲೀಟ್ ಮಾಡ್ಬಿಟ್ಟೆ. ಮತ್ತೆ ನಾನು ಏನೇ ಹೇಳಿದ್ರು ನೀ ಸತ್ರು ಕೂಡ ನೀನ್ ಮಾಡಿರೋ ಪಾಪಗಳು ಪ್ಲಾನ್ ಎಲ್ಲ ನನಗೆ ಹೇಳೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಈ ಪ್ಲಾನ್ ಮಾಡಿದೆ. ಸತ್ತೋಗಿರೋ ತರ ಸಣ್ಣ ರೀಲ್ ಮಾಡಿದೆ. ಅದು ರೆಕಾರ್ಡೆಡ್ ಅಲ್ಲದೆ ಲೈವ್ ಆಗಿ ರಾಜಲಕ್ಷ್ಮಿಗೆ, ಅತ್ತೆಗೆ, ಎಲ್ರಿಗೂ ನಿಜ ಗೊತ್ತಾಗೋ ತರ ನೀನೇ ಮಾಡಿದೆ. ಎಲ್ಲರ ಆಶೀರ್ವಾದದಿಂದ ನನ್ನ ರಾಜಲಕ್ಷ್ಮಿ ಇಷ್ಟದಿಂದಾನೆ ರಾಜಾರಾಮ್ ಅವರಿಟ್ಟಿರೋ ಮುಹೂರ್ತದಲ್ಲೇನೆ ರಾಜಲಕ್ಷ್ಮಿನ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ.
ನಮ್ ಮದ್ವೆಗೆ ಎಲ್ರೂ ಇನ್ವೈಟೆಡ್, ನೀನೊಬ್ಬಳನ್ನ ಬಿಟ್ಟು. ಏನೇ ಅದೆಲ್ಲ ನಾಟಕ ಅಂತ ಗೊತ್ತಿಲ್ದೆ ಶೌರ್ಯ ಸರ್ ಸತ್ತೋದ್ರು ಅಂತ ನಿನ್ನ ನೀನ್ ಶೂಟ್ ಮಾಡ್ಕೊಂಡ?